Hi Karnataka students, welcome to Guru Globe YouTube channel. I am Guru Prasad Hattigaudar from Vijaypur district. So many students asked me about social science questions. I mean most likely questions which may be asked in board exam. So as all of you know, at present SSLC exams are going on everywhere. I hope you have done good in previous two papers also, and today is the third paper, that is second language Kannada or second language English, and upcoming paper is there, that is social science. So in social science subject, first of all, social science subject, it is very vast comparing to other subject. That's why you maybe feel how to read, what to read in these 2 or 3 days, and what are the things or questions may be asked in exam, how to crack the exam, or how to score in SSLC social science paper. So these questions may be coming in your mind. So that's why in this video I'm going to give you some questions which may be asked in board exam, and these questions are already asked in previous board exam. I mean repeated questions. Okay, so in this regard I'm going to give you very important questions. That's all. This video I am going to make in both language, that is English and Kannada. Before starting the video, I would like to tell you, there is my blog website jnanamukhi.blogspot.com. You may visit there and find some information regarding your the different subjects or the knowledge. And X app is also there. Previously it was called Twitter, Facebook and Instagram. For these all social medias, there is only one name, that is Guru Globe. You may check it and join our Telegram channel also. That is one thing. And if you have any queries, you may contact me through the email also. Email ID is also mentioned on the screen, that is gshattigaudar@gmail.com. That's all. So here, ಇವತ್ತು ನಾನು ಕೊಡ್ತಕ್ಕಂತಹ ಏನು ಕ್ವಶನ್ಸ್ ಇದಾವೆ, ಇವು ಈಗಾಗಲೇ ಹೇಳಿದಾಗೆ ಪರೀಕ್ಷೆಗೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾಕಂದರೆ ಪರೀಕ್ಷೆ ಈಗಾಗಲೇ ಇನ್ನೆರಡು ಮೂರು ದಿನ ಅಷ್ಟೇ ಉಳಿಯಿತು. ಈ 2-3 ದಿನದಲ್ಲಿ ಏನು ಓದಿಕೊಳ್ಳೋಣ ಸರ್? ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ವಿಡಿಯೋ ರ್ಯಾಂಕ್ ಸ್ಟೂಡೆಂಟ್ಸಿಗಲ್ಲ, ಪ್ರತಿಭಾವಂತ ಸ್ಟೂಡೆಂಟ್ಸ್ ಅಂತ ಏನಿದ್ದೀರಿ ನಿಮಗೆ ಈ ವಿಡಿಯೋ ಅಲ್ಲ. ಈ ವಿಡಿಯೋ ಯಾರು ಈ ಸೋಷಲ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಒಂದು ಆವ್ರೇಜ್ ಪಾಸ್ ಆಗುವಂಥವ್ರು ಇದ್ದೀರಿ, ಅಥವಾ ನಾವು ಇನ್ನೂ ಓದ್ಕೊಂಡೇ ಇಲ್ಲ ಸರ್, ಸೋಷಲ್ ಸೈನ್ಸ್ ಸರಿಯಾಗಿ ಓದ್ಕೊಂಡೇ ಇಲ್ಲ, 1 ವರ್ಷ ಆದರೂ ನಮಗೆ ಓದ್ಕೊಳ್ಳೋಕ್ಕಾಗಿಲ್ಲ, ಅಥವಾ ನಮ್ಮ ಶಾಲೆಯಲ್ಲಿ ಸೋಷಲ್ ಸೈನ್ಸ್ ಸಬ್ಜೆಕ್ಟ್ ಟೀಚರೇ ನಮಗೆ ಸರಿಯಾಗಿ ಅವರು ಅವೈಲೇಬಲ್ ಆಗಲಿಲ್ಲ, ಸೊ ಈ ಕಾರಣಕ್ಕೆ ನಾವು ಓದ್ಕೊಳ್ಳಲ್ಲ ಅಂತ ಏನೋ ಒಂದು ರೀಸನ್ ಹೇಳಿಬಿಟ್ಟು ಇದಿರಲ್ಲ ಕೆಲವು ಸ್ಟೂಡೆಂಟ್ಸು, ಅಂಥವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ. ಅಂದರೆ ಇವತ್ತು ಕೊಡುವಂತಹ ಕ್ವಶನ್ಸನ್ನು ನೀವು ಚೆನ್ನಾಗಿ ನೋಡ್ಕೊಂಡಿದ್ದೆ ಆದರೆ, ಓದಿಕೊಂಡು ಪರ್ಫೆಕ್ಟ್ ಬಾಯ್ಪಟ್ಟಾದ್ರೂ ಮ್ಯಾಟ್ರಿ, ಅಥವಾ ಅದನ್ನು ಅರ್ಥ ಮಾಡ್ಕೊಂಡ್ರೆ ಬೆಟರ್, ಅರ್ಥ ಮಾಡ್ಕೊಳ್ಳೋದು ಚಲೋ. ಓಕೆ, ಸೊ ಏನೇ ಇರಲಿ ಅದನ್ನು ನೀವು ಮಾಡ್ಕೊಂಡು ಓದ್ಕೊಂಡಿದ್ದೆ ತಿಳ್ಕೊಂಡಿದ್ದಾರೆ, ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ ಗುಡ್ ಇನ್ ಬೋರ್ಡ್ ಎಕ್ಸಾಮ್. ಅಂದರೆ ಸೋಷಿಯಲ್ ಸೈನ್ಸ್ನಲ್ಲಿ ಔಟ್ ತೆಗೆಯಲಿಕ್ಕೆ ಆಗದಿದ್ರೂ ಕೂಡ ಇಂಥ ಪ್ರಶ್ನೆಗಳು ಬರ್ತವೆ, ಇಂಥ ಪ್ರಶ್ನೆಗಳಿಗೆ ನಾವು ಈ ಥರ ಉತ್ತರಗಳನ್ನ ಬರೀಬೇಕು, ಈ ಥರ ಬರೆದ್ರೆ ನಮಗೆ ಮಾರ್ಕ್ಸ್ ಸಿಗುತ್ತವೆ ಅನ್ನುವಂಥ ಒಂದು ತಿಳುವಳಿಕೆ ನಿಮಗೆ ಈ ವಿಡಿಯೋದಿಂದ ಬರ್ತದೆ ಅಂತ ಹೇಳ್ತಾ ಈಗ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನೇನು ಪ್ರಶ್ನೆಗಳಿದ್ದಾವೆ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ಇದು ಪಾರ್ಟ್ 1, ಅಂದರೆ ಹಿಸ್ಟ್ರಿಯಲ್ಲಿ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಒಳಗಿಂದ ಇರತಕ್ಕಂಥ ಏನೆಲ್ಲ ಚಾಪ್ಟರ್ಸ್ ಇದ್ದಾವೆ ಅದರಲ್ಲಿರುವಂತಹ ಮೋಸ್ಟ್ ಲೈಕ್ಲಿ ಕ್ವಶನ್ಸನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಇವು ಅಲ್ಲದೆ ಇನ್ನಷ್ಟು ಪ್ರಶ್ನೆಗಳನ್ನು ನಾನು ಬೈ ರೈಟಿಂಗಲ್ಲಿ ಕೊಟ್ಟಿದ್ದೀನಿ. ಓಕೆ, ಅಂದರೆ ಏನಿದೆ PDF ಮಾಡಿದ್ದೀನಿ. ಆ PDF ಒಂದು ಕಾಪಿಯನ್ನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದು ಗೊತ್ತಿಲ್ಲ ಹೇಗೆ ಅಟ್ಯಾಚ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೇನೆ ಹಾಕಲಿಕ್ಕೆ. ಒಂದು ವೇಳೆ ಸಾಧ್ಯವಾಗದೆ ಹೋದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕಳಿಸೋದ್ರ ಮುಖಾಂತರ ಕೂಡ ಆ ಒಂದು ಓನ್ಲಿ ಕ್ವಶನ್ಸ್ ಲಿಸ್ಟ್, ಓಕೆ, ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಲಿಸ್ಟನ್ನು ತಾವು ಪಡೆದುಕೊಳ್ಬಹುದು. ಇನ್ನು ಇವತ್ತಿನ ಕಂಟೆಂಟು ಏನಿದೆ
ಅದನ್ನು ನೋಡ್ತಾ ಹೋಗೋಣ. ಮತ್ತು ಈ ಬೋರ್ಡ್ ಎಕ್ಸಾಮನ್ನು ಅಂದರೆ ಸೋಷಿಯಲ್ ಸೈನ್ಸ್ ಪರೀಕ್ಷೆಯನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ ಸರ್, ಹೇಗೆ ಬರೆದ್ರೆ ಸ್ಕೋರ್ ಆಗ್ತಾಯಿದೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ದರೆ ಅದಕ್ಕೂ ಕೂಡ ಒಂದೆರಡು ವಿಡಿಯೋಗಳನ್ನು ಮಾಡಿಟ್ಟಿದ್ದೀನಿ. ಅದು ಕೂಡ ಇದೆ ಗುರು ಗ್ಲೋಬ್ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ಅವುಗಳ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತಾವು ಅಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ಬೋದು. ಓಕೆ, ಸೊ ಮೊದಲನೇ ಕ್ವಶನ್ ಏನಿದೆ ನೋಡ್ತಾ ಹೋಗೋಣ. ದ ಫಸ್ಟ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. ವಾಟ್ ಮೇಡ್ ಯುರೋಪಿಯನ್ಸ್ ಡಿಸ್ಕವರ್ ನ್ಯೂ ಸೀ ರೂಟ್ ಟು ಇಂಡಿಯಾ? See, this question is for 3 marks and already it is 9 times asked in board exam. ಅಂದರೆ ಈ ಹಿಂದಿನ ಬೋರ್ಡ್ ಎಕ್ಸಾಮ್ನಲ್ಲಿ 9 ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದ್ರ ಮೇಲೆ ತಿಳ್ಕೊಂಡ್ರೆ ಈ ಪ್ರಶ್ನೆ ಎಷ್ಟು ಮುಖ್ಯವಾಗಿರ್ಬೋದು ಅಂತ ಯಾರಿಗೂ ಗೊತ್ತು. ಈ ಪ್ರಶ್ನೆ ನಾಳೆ ಬರುವ ಎಕ್ಸಾಮಲ್ಲೂ ಕೇಳಿರ್ಬೋದು, ಯಾರಿಗೂ ಗೊತ್ತು. ನೋಡೋಣ ಏನಿದೆ ಅಂತ. ಅದಕ್ಕೆ ಆನ್ಸರ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ. ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಿಟ್ವೀನ್ ಏಷ್ಯಾ ಆ್ಯಂಡ್ ಯುರೋಪ್ ವಾಸ್ ಟೇಕಿಂಗ್ ಪ್ಲೇಸ್ ಥ್ರೂ ದ ಸಿಟಿ ಆಫ್ ಕಾನ್ಸ್ಟಂಟಿನೋಪಲ್. ಮೀನ್ಸ್ ಇನ್ ಮಿಡೈವಲ್ ಪೀರಿಯಡ್ ದೇರ್ ವಾಸ್ ಅ ಟ್ರೇಡ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ especially Asia and Europe continent. So that is one thing. That trade was going through Constantinople city. That is first point. And second one is that in 1453 the Ottoman Turks captured the city of Constantinople. So in the year of 1453 Ottoman Turks, what did they do? They captured the Constantinople. So Constantinople, it was a gateway of European trade. It was only one land route or international market between of two continents. So that city was captured by Ottoman Turks. Yeah, that is second point. And third, as a result, all trade routes connected the city Constantinople came under the control of Turks. Means the Turks, they started to control all the trades between of the two continents. ಕ್ಯಾಪ್ಚರ್ಡ್ನ ಈಗ ಅಲ್ಲಿ ಅವರು ಅದನ್ನು ವಶಪಡಿಸ್ಕೊಂಡ್ಬಿಟ್ಟಿದ್ರು. ಕಾನ್ಸ್ಟಂಟಿನೋಪಲ್ನ ವಶಪಡಿಸ್ಕೊಂಡಿದ್ದರಿಂದ ಅವರು ಕಾನ್ಸ್ಟಂಟಿನೋಪಲ್ ಮುಖಾಂತರ ಹಾದು ಹೋಗುವಂತಹ ಎಲ್ಲ ಸರಕುಗಳ ಮೇಲೆ, ಆ ವ್ಯಾಪಾರದ ಮೇಲೆ ಬಲವಾದ ನಿಯಂತ್ರಣವನ್ನು ಸಾಧಿಸಿಬಿಟ್ರು ಅನ್ನೋಂಥದ್ದು. ದೆನ್ ದ ಟರ್ಕ್ಸ್ ಸ್ಟಾರ್ಟೆಡ್ ಲಿವಿಂಗ್ ಟೂ ಮೆನಿ ಟ್ಯಾಕ್ಸಸ್ ಆನ್ ದ ಗೂಡ್ಸ್ ಪಾಸಿಂಗ್ ಥ್ರೂ ದೀಸ್ ರೂಟ್ಸ್ ಅಂತ ಇದೆ. ಅಂದರೆ ಈ ಟರ್ಕ್ರು ಅಲ್ಲಿ ಆ ಒಂದು ಕಾನ್ಸ್ಟಂಟಿನೋಪಲ್ ಮುಖಾಂತರ ಹಾದು ಹೋಗುವಂಥ ಸರಕುಗಳ ಮೇಲೆ ಅತಿಯಾದ ತೆರಿಗೆಯನ್ನು ವಿಧಿಸಲಿಕ್ಕೆ ಆರಂಭಿಸಿದರು. ಮೊದಲನೇದಾಗಿ ಆ ಒಂದು ನಗರವನ್ನು ವಶಪಡಿಸ್ಕೊಂಡ್ರು, ಆಮೇಲೆ ಅದರ ಮೇಲೆ ಸಿಕ್ಕಾಪಟ್ಟೆ ತೆರಿಗೆಯನ್ನು ಹಾಕಲಿಕ್ಕೆ ಆರಂಭಿಸಿದ್ರು ಅಂತ ನೋಡ್ತಾ ಇದ್ದೀವಿ. ದೆನ್ ದ ಇನ್ವೆನ್ಷನ್ ಆಫ್ ಕಂಪಾಸ್, ಅಸ್ಟ್ರಲಾಬ್ಸ್ ಆ್ಯಂಡ್ ಗನ್ ಪೌಡರ್ಸ್. ನೋಡಿ, ಈ ಕಂಪಾಸ್ ಅಂದರೆ ದಿಕ್ಸೂಚಿ ಅಂತ ಕರಿತೀವಿ. ಆ ದಿಕ್ಸೂಚಿ ಮತ್ತು ಅಸ್ಟ್ರಲಾಬು, ದೆನ್ ಗನ್ ಪೌಡರು, ಇವೆಲ್ಲವೂ ಏನಪ್ಪ ಅಂದರೆ ಆಗಿನ ನಾವಿಕರಿಗೆ ಬೇರೆ ಬೇರೆ ದೇಶಗಳನ್ನು ಶೋಧನೆ ಮಾಡಲಿಕ್ಕೆ, ಜಲಮಾರ್ಗವನ್ನು ಕಂಡಿಲಿಕ್ಕೆ, ಅಂದರೆ ಸಿ ರೂಟ್ ಟ್ರೇಡನ್ನು ಕಂಡಲಿಕ್ಕೆ ಸಹಾಯ ಮಾಡಿದವು ಅನ್ನುವಂಥದ್ದನ್ನು. ಇದನ್ನು ಕನ್ನಡದಲ್ಲಿ ನಾವು ನೋಡ್ತಾ ಹೋದಾಗ ವಾಟ್ ಮೇಡ್ ಯುರೋಪಿಯನ್ಸ್ ಅಂದರೆ ಯಾವೆಲ್ಲ ಅಂಶಗಳು ಯುರೋಪಿಯನ್ನರಿಗೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಸಹಾಯ ಮಾಡಿದವು ಅನ್ನೋಂಥ ಪ್ರಶ್ನೆ. ಸೊ ಅದಕ್ಕೆ ಇದು ಉತ್ತರ ಇಲ್ಲಿದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ಅದು ಕೂಡ ಆನ್ ದ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ತಾ ಹೋಗಿ. What were the results of Battle of Buxar? ಸೊ ಇಲ್ಲಿ ಬಕ್ಸಾರ್ ಕದನದ ಪರಿಣಾಮಗಳು ಯಾವುವು ಅನ್ನುವಂಥದ್ದು, ಅದಕ್ಕೂ ಕೂಡ ಒಂದಷ್ಟು ಪಾಯಿಂಟ್ಸು ನಿಮಗೆ. ಇನ್ನೊಂದು ನಾನು ಹೇಳ್ಬೇಕಂತಂದರೆ, ಸಾಧ್ಯ ಆದಷ್ಟು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ, ಅಂದರೆ ಈ 2 ಅಂಕದ್ದು, 3 ಅಂಕದ್ದು ಮತ್ತು 4 ಅಂಕದ ಪ್ರಶ್ನೆಗಳಿದಾವಲ್ಲ, ಅವುಗಳಿಗೆ ಸಾಧ್ಯ ಆದಷ್ಟು ಉತ್ತರಗಳನ್ನು ಪಾಯಿಂಟ್ಸ್ ವೈಸ್ ಬರಲಿಕ್ಕೆ ಪ್ರಯತ್ನ ಮಾಡಿ. ಈಗ ಯಾವ ಥರ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದೀನಲ್ಲ, ಈ ಥರ ಪಾಯಿಂಟ್ಸ್ ವೈಸ್ ಬರೋದ್ರಿಂದ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ, ಇದು ಒಂದು ಇರ್ತಕ್ಕಂಥದ್ದು. ಇನ್ನು ಇವೇ ಪಾಯಿಂಟ್ಸ್ಗಳನ್ನು ಮತ್ತೆ ಬರ್ಕೊಂಡು ಹೋಗಿ ನೀಟಾಗಿ ಚೆನ್ನಾಗಿ ಒಂದು ಸಣ್ಣ ಪೇಪರಲ್ಲಿ ಬರ್ಕೊಂಡು ಹೋಗಿ ಕಾಪಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೋ ನೀವು ಹಂಗೆ ಮಾಡ್ಲಿಕ್ಕಿಲ್ಲ ಅನ್ಕೋತೀನಿ, ಬಟ್ ಹಾಗೇನಾದ್ರು ಯೋಚನೆ ಇದ್ದರೆ ತಲೆಂದು ಅದನ್ನು ತೆಗೆದು ಹಾಕಿಬಿಡ್ರಿ. ದಯವಿಟ್ಟು ಯಾರು ಕೂಡ ಕಾಪಿ ಮಾಡಬೇಡಿ. ಕಾಪಿ ಮಾಡೋದು ಸರಿಯಲ್ಲ. ಈಗಲೇ ವೆಬ್ಕಾಸ್ಟಿಂಗ್ ಮಾಡಿದರೆ ನಿಮಗೆಲ್ಲ ಗೊತ್ತಿರುವಂಥದ್ದು ಗೌರ್ಮೆಂಟ್ನಿಂದ. ಸೊ ಯಾರು ಕೂಡ ಕಾಪಿ ಚೀಟಿಯಲ್ಲಿ ಅದು ಕಾಪಿ ಮಾಡೋದು, ಕೇಳಿ ಬರೆಯೋದು, ನೋಡಿ ಬರೆಯೋದು, ಚೀಟಿ ಒಯ್ಯೋದು, ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಇವೆಲ್ಲ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ಕೇವಲ ಸ್ಟಡಿ ಪರ್ಪಸ್ ಕೊಡ್ತಾ ಇದ್ದೀನಿ. ಓಕೆ, ಕೇವಲ ಅಧ್ಯಯನಕ್ಕಾಗಿ ಮಾತ್ರ. ರೈಟ್. ಸೊ ಏನಿದೆ ಆನ್ಸರು? ಸೆಕೆಂಡ್ ಶಾ ಆಲಂ ಅಕಾರ್ಡೆಡ್ ದ ದಿವಾನಿ ರೈಟ್ಸ್ ಓವರ್ ದ ಬೆಂಗಾಲ್ ಟು ದ ಬ್ರಿಟಿಷ್. ಅಂದರೆ ಈ ಸೆಕೆಂಡ್ ಶಾ ಆಲಂ, ಮುಘಲ್ ಎಂಪ್ರರ್ ರಾಜ ಏನಿದ್ದ ಸೆಕೆಂಡ್ ಶಾ ಆಲಂ ಎಂಬಾತ, ಅವನು ಈ ಬಂಗಾಳದ ಮೇಲಿನ ದಿವಾನಿ ಹಕ್ಕುಗಳನ್ನೆಲ್ಲ ಬ್ರಿಟಿಷರಿಗೆ ಕೊಡಬೇಕಾಗಿ ಬಂತು. ಯಾವುದು? ಬಕ್ಸಾರ್ ಒಂದು ವಾರ್ ಆದ ಮೇಲೆ. ಬಕ್ಸಾರ್ ವಾರ್ ಇದಾಗಿದ್ದು 1764ರಲ್ಲಿ. ಓಕೆ, ಇನ್ ದ ಇಯರ್ 1764 ದ ಬಕ್ಸಾರ್ ವಾರ್ ವಾಸ್ ಹ್ಯಾಪನ್ಡ್ ಬಿಟ್ವೀನ್ ಆಫ್
Mir Qasim and Britishes. That's all. So Second Shah Alam gave away all the rights over Bengal to the British for an annual fee of rupees 26 lakh rupees. This is the second point. ಅಂದರೆ ವಾರ್ಷಿಕ 26 ಲಕ್ಷ ರೂಪಾಯಿಗಳಿಗಾಗಿ ಈ ಎರಡನೇ ಶಾ ಆಲಂ ಬಂಗಾಳದ ಮೇಲಿರುವಂತಹ ಎಲ್ಲ ಹಕ್ಕುಗಳನ್ನು ಅವನು ಬ್ರಿಟಿಷರಿಗೆ ಕೊಟ್ಟು ಬಿಡ್ತಾನೆ ಅನ್ನುವಂಥದ್ದು. ಇನ್ನು the Nawab of Awadh had to give a fine of rupees 50 lakh rupees for waging a war against the company. ಸೊ ಬ್ರಿಟಿಷರೊಂದಿಗೆ ಯುದ್ಧ ಮಾಡಿದ್ದಕ್ಕಾಗಿ ಮತ್ತು ಬ್ರಿಟಿಷರ ಸಾಕಷ್ಟು ಸಂಪತ್ತನ್ನು ಕೋಟೆಗೋಡನ್ನು ಇದನ್ನು ನಾಶ ಮಾಡಿದ್ದಕ್ಕಾಗಿ ಇಲ್ಲಿ ಯಾರು ನವಾಬ್ ಅವಧ್ನ ನವಾಬ ಶುಜ್ ಉದ್ ದೌಲ್ ಅಂತ ಬರ್ತಾನೆ, ಅವನು 50 ಲಕ್ಷ ರೂಪಾಯಿಗಳನ್ನ ಕಂಪನಿಗೆ ಕೊಡಬೇಕಾಗಿ ಬರ್ತದೆ. ದೆನ್ ವಿತ್ ದ ಡೆತ್ ಆಫ್ ಮೀರ್ ಜಾಫರ್ ದ ಕಂಪನಿ ಪೇಡ್ ಪೆನ್ಷನ್ ಟು ಹಿಸ್ ಸನ್ ಆ್ಯಂಡ್ ಟುಕ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್. ಸೊ ಈ ಒಂದು ಯುದ್ಧದಲ್ಲಿ ಮೀರ್ ಜಾಫರ್ ಸತ್ತೋಗಿರೋದ್ರಿಂದ ಮೀರ್ ಜಾಫರ್ನ ಮಗನಿಗೆ ಪೆನ್ಷನ್ ಕೊಡೋದರ ಮುಖಾಂತರ ಇಡೀ ಬಂಗಾಳದ ಒಂದು ಆಡಳಿತವನ್ನು ಬ್ರಿಟಿಷರು ತಮ್ಮ ಕೈಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಸೊ ಇದು ಈ ಪ್ರಶ್ನೆಗೆ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಏನಿದೆ ನೋಡ್ತಾ ಹೋಗೋಣ. ಮೆನ್ಷನ್ ದ ಕಂಡೀಷನ್ಸ್ ಆಫ್ ಸಬ್ಸಿಡರಿ ಅಲಯನ್ಸ್. ಸಬ್ಸಿಡರಿ ಅಲಯನ್ಸ್ನ ಷರತ್ತುಗಳು ಯಾವುವು, ನಿಬಂಧನೆಗಳು ಯಾವುವು ಅಂತ ಪ್ರಶ್ನೆ ಬಂದಿದೆ ಇಲ್ಲಿ. ಓಕೆ, ಈ ಪ್ರಶ್ನೆ ನೋಡಿ 8 ಸಲ ಕೇಳಿದ್ದಾರೆ ಇದನ್ನು. ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ 8 times in previous board exam, including supplementary, whatever the exams are there. It is from board exam. ಸೊ ಈ ಪ್ರಶ್ನೆ ಕೂಡ ನಿಮಗೆ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ, ಚೆನ್ನಾಗಿ ಓದ್ಕೊಳ್ಬೇಕು. ಓಕೆ, ಏನಿದೆ ಆನ್ಸರು ನೋಡ್ತಾ ಹೋಗೋಣ. ದ ಇಂಡಿಯನ್ ಕಿಂಗ್ ಹ್ಯಾಡ್ ಟು ಕೀಪ್ ದ ಬ್ರಿಟಿಷ್ ಆರ್ಮಿ ಇನ್ ಹಿಸ್ ಕಿಂಗ್ಡಮ್. ಭಾರತದ ರಾಜ, ಯಾವ ರಾಜ ಈ ಸಬ್ಸಿಡರಿ ಅಲಯನ್ಸ್ಗೆ ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ತಾನೋ ಅವನು ತನ್ನ ಆಸ್ಥಾನದಲ್ಲಿ ತನ್ನ ರಾಜ್ಯದಲ್ಲಿ ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನು ಇಟ್ಕೊಳ್ಬೇಕು. ಇದು ಮೊದಲನೇ ಕಂಡೀಷನ್ನು. ಎರಡನೇದು, ದ ಕನ್ಸರ್ನ್ ಸ್ಟೇಟ್ ಹ್ಯಾಡ್ ಟು ಬೇರ್ ದ ಎಕ್ಸ್ಪೆನ್ಸಸ್ ಆಫ್ ದ ಆರ್ಮಿ ಆ್ಯಂಡ್ ವೇಜಸ್ ಆಫ್ ಸೋಲ್ಜರ್ಸ್ ಆ್ಯಂಡ್ ಆಲ್ಸೋ ಗಿವ್ ಸರ್ಟನ್ ರೆವೆನ್ಯೂ ಲ್ಯಾಂಡ್ಸ್ ಆಸ್ ವೆಲ್ ಆಸ್ ಇಫ್ ಇಟ್ ಇಸ್ ನಾಟ್ ಪಾಸಿಬಲ್. ಅಂದರೆ ಏನು ಆ ಸೈನ್ಯದ ತುಕಡಿಯನ್ನು ಇಟ್ಕೊಂಡಿರ್ತಾನೆ, ಸೈನ್ಯದ ತುಕಡಿ ಅಂದರೆ ಒಂದು 500 ಜನನೋ ಅಥವಾ 1000 ಜನನೋ 5000 ಜನರದ್ದು ಒಂದು ಸೈನ್ಯದ ತುಕಡಿ ಅಂತ ಇರ್ತದೆ, ಟ್ರೂಪ್ ಆಫ್ ಬ್ರಿಟಿಷ್ ಆರ್ಮಿ ಅಂತ. ಆ ಬ್ರಿಟಿಷ್ ಸೋಲ್ಜರ್ಸ್ಗೆ ಈ ರಾಜನೇ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ಕೊಡಬೇಕು. ಒಂದು ವೇಳೆ ಸ್ಯಾಲ್ರಿ ಕೊಡೋಕ್ಕೆ ಆಗಲ್ಲ ಅಂತ ಅನ್ನೋದಾದರೆ ಅವನು ತನ್ನ ರಾಜ್ಯದಲ್ಲಿ ಬರ್ತಕ್ಕಂತಹ ಏನು ಬೆಲೆ ಬಾಳುವಂತಹ ಅತಿ ಹೆಚ್ಚು ತೆರಿಗೆಯನ್ನು ಪಾವತಿಸುವಂತಹ ಪ್ರದೇಶಗಳು ಯಾವಿದಾವಲ್ಲ ಆ ಪ್ರದೇಶಗಳನ್ನು ಬ್ರಿಟಿಷರಿಗೆ ಬಿಟ್ಕೊಡಬೇಕು. ಬ್ರಿಟಿಷರು ಅಲ್ಲಿಂದ ಆ ತೆರಿಗೆಗಳನ್ನು ವಸೂಲಿ ಮಾಡಿಕೊಂಡು ಅದನ್ನು ಬ್ರಿಟಿಷ್ ಸೋಲ್ಜರ್ಸ್ಗೆ ಸ್ಯಾಲ್ರಿಗೆ ಕೊಡ್ತಾಯಿದ್ರು. ಇದು ಎರಡನೇ ಕಂಡೀಷನು. ಇನ್ನು ಮೂರನೇ ಕಂಡೀಷನು, ದ ಕಿಂಗ್ ಹ್ಯಾಸ್ ಟು ಹ್ಯಾವ್ ಅ ಬ್ರಿಟಿಷ್ ರೆಸಿಡೆಂಟ್ ಇನ್ ಹಿಸ್ ಕೋರ್ಟ್. ರಾಜ ತನ್ನ ಆಸ್ಥಾನದಲ್ಲಿ ಬ್ರಿಟಿಷರ ಒಬ್ಬ ರೆಸಿಡೆಂಟನ್ನು ಅಪಾಯಿಂಟ್ ಮಾಡ್ಕೊಂಡಿರಬೇಕು. ಆ ಬ್ರಿಟಿಷ್ ರೆಸಿಡೆಂಟ್ ಏನು ಮಾಡ್ತಿದ್ದ ಅಂತಂದರೆ ಪ್ರತಿದಿನ ಆಸ್ಥಾನದಲ್ಲಿ ನಡೀತಕ್ಕಂತಹ ವಿಚಾರಣೆಗಳು, ಆಗು ಹೋಗುಗಳು, ಏನೇನು ಬೆಳವಣಿಗೆಗಳಿದ್ವು ಆ ಎಲ್ಲ ಬೆಳವಣಿಗೆಗಳನ್ನು ಅವನು ತನ್ನ ಮೇಲಿನ ಅಧಿಕಾರಿಗಳಿಗೆ ಅರ್ಥಾತ್ ಗವರ್ನರ್ಗೆ ಒಂದು ಪತ್ರ ಮುಖೇನ ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದ. ಸೊ ಅವನು ಒಂಥರ CC ಕ್ಯಾಮ್ರಾ ಇದ್ದಾಗೆ. ಅದೇನಿರಲಿ. ದೆನ್ ದ ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ ವಿದೌಟ್ ದ ಪರ್ಮಿಷನ್ ಆಫ್ ದ ಬ್ರಿಟಿಷ್. ಇಲ್ಲಿ ರಾಜ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವೊಬ್ಬ ಯುರೋಪಿಯನರನ್ನು ಕೂಡ ತನ್ನ ರಾಜ್ಯದಲ್ಲಿ ಅಥವಾ ಆಡಳಿತದಲ್ಲಿ ಅಥವಾ ಆಸ್ಥಾನದಲ್ಲಿ ನೇಮಕಾತಿ ಮಾಡ್ಕೊಳ್ಳುವಂತಿರಲಿಲ್ಲ. ಯಾವೊಬ್ಬ ಯುರೋಪಿಯನ್ ಅಂತಂದರೆ ಫ್ರೆಂಚ್ ಆಗಿರ್ಬೋದು, ಪೋರ್ಚುಗೀಸರಾಗಿರ್ಬೋದು, ಡಚ್ಚರಾಗಿರ್ಬೋದು, ಇವ್ರು ಯಾರನ್ನು ಕೂಡ ಅಪಾಯಿಂಟ್ ಮಾಡ್ಕೊಳ್ಳುವಾಗೆ ಇರಲಿಲ್ಲ ಅನ್ನುವಂಥದ್ದು. ಮತ್ತೊಂದು ಏನಿದೆ ಪಾಯಿಂಟು, ಇನ್ ಆರ್ಡರ್ ಟು ಎಂಟರ್ ಎನಿ ಅಗ್ರಿಮೆಂಟ್ ಆರ್ ಫ್ಯಾಕ್ಟ್ ವಿತ್ ಎನಿ ಇಂಡಿಯನ್ ಗೌರ್ಮೆಂಟ್ ದ ಪರ್ಮಿಷನ್ ಆಫ್ ದ ಗವರ್ನರ್ ವಾಸ್ ಮ್ಯಾಂಡೇಟರಿ. ಸೊ ಯಾವುದೇ ರಾಜನ ಜೊತೆಗೆ ಒಪ್ಪಂದ ಮಾಡ್ಕೊಳ್ಬೇಕಾಯಿತು ಅಂತಂದರೆ ಅಥವಾ ಯುದ್ಧವನ್ನು ನಿಲ್ಲಿಸಬೇಕಾಗಿತ್ತು ಅಂತಂದರೆ, ಯುದ್ಧವನ್ನು ಘೋಷಣೆ ಮಾಡಬೇಕಾಗಿತ್ತು ಅಂತಂದರೆ ಅವಾಗ ರಾಜ ಕಂಪಲ್ಸರಿ ಈ ಗವರ್ನರ್ ಜನರಲ್ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕಾಗಿತ್ತು ಅನ್ನುವಂಥದ್ದು. ಸೊ ಇದಕ್ಕೆಲ್ಲ ಪೂರಕವಾಗಿ ಬ್ರಿಟಿಷರಿಗೆ ಏನು ಒಂದು ಸೌಲಭ್ಯವನ್ನು ಕೊಟ್ಟಿದ್ರು ಅಂತಂದರೆ, ಇನ್ ರಿಟರ್ನ್ ಆಫ್ ಆಲ್ ದೀಸ್ ಸರ್ವಿಸಸ್ ದ ಕಂಪನಿ ವುಡ್ ಆಫರ್ ಪ್ರೊಟೆಕ್ಷನ್ ಟು ದ ಸ್ಟೇಟ್ ಫ್ರಮ್ ಎನಿ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್. ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಆ ರಾಜನ ಮೇಲೆ ಯಾರೂ ಕೂಡ ಆಂತರಿಕ ದಂಗೆಯಾಗಲಿ ಅಥವಾ ಬಾಹ್ಯ ದಾಳಿಯಾಗಲಿ ಆಗಲಾರದ ಹಾಗೆ ನೋಡ್ಕೊಳ್ತಾ ಇದ್ರು. ಸೊ ಇವೆಲ್ಲ ಏನಪ್ಪ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ದೀಸ್ ಆರ್ ಆಲ್ ಕಂಡೀಷನ್ಸ್ ಆಫ್ ಸಬ್ಸಿಡರಿ ಅಲಯನ್ಸ್.
ಸೊ ಡಿಯರ್ ಸ್ಟೂಡೆಂಟ್ಸ್, ಈ 6 ಪಾಯಿಂಟ್ಸ್ಗಳನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಿ. ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಮತ್ತು ಕೇಳಿರಲ್ರಿ ಸರ್, ನಾಳೆ ಎಕ್ಸಾಮ್ನಾಗ ಬಂತ್ರಿ ಕ್ವಶನ್ ಪೇಪರ್, ನಾವು ಹೋಗಿದ್ವಿ ಎಕ್ಸಾಮ್ನಾಗ ಕ್ವಶನ್ ಪೇಪರ್ ನೋಡಿದ್ವಿ, ನೀವು ಹೇಳಿದ ಕ್ವಶನ್ ಬಂದಿಲ್ಲ ಇರ್ತದೆ, ಆಮೇಲೆ ನನ್ನ ಜೊತೆ ತಕರಾರು ಮಾಡಬೇಡ್ರಿ. ಕೇಳುವ ಸಾಧ್ಯತೆ ಅಷ್ಟೇ, ಕೇಳ್ತಾರ ಅಂತ ಗ್ಯಾರಂಟಿನ ಹೇಳಲ್ಲ. ರೈಟ್. ನೆಕ್ಸ್ಟ್, ವಾಟ್ ವರ್ ದ ಇಂಪ್ಯಾಕ್ಟ್ಸ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಇನ್ ಇಂಡಿಯಾ? ಇದು ಕೂಡ 3 ಮಾರ್ಕ್ಸ್ ಕ್ವಶನ್ ಇರತಕ್ಕಂಥದ್ದು. 6 ಟೈಮ್ಸ್ ಆಸ್ಕ್ಡ್, 6 ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಎಕ್ಸಾಮಲ್ಲಿ. ಅಂದರೆ ಈ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಏನು ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ, ಭೂಕಂದಾಯ ಪದ್ಧತಿಗಳಿದ್ವಲ್ಲ, ಆ ಭೂಕಂದಾಯ ಪದ್ಧತಿಗಳನ್ನು ಜಾರಿಗೆ ತಂದ ಮೇಲೆ ಏನೆಲ್ಲ ಬದಲಾವಣೆಗಳಾದವು ಅಥವಾ ಪರಿಣಾಮಗಳಾದವು ಅನ್ನುವಂಥದ್ದನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಸೊ ಏನಿದೆ ಫಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. A new class of zamindar who exploited the farmers was created. ರೈತರನ್ನ ಶೋಷಣೆ ಮಾಡಲಿಕ್ಕೆ ಅಂತಾನೆ ಒಂದು ಹೊಸ ವರ್ಗ ಸೃಷ್ಟಿಯಾಯಿತು, ಅದು ಜಮೀನ್ದಾರ್ ವರ್ಗ. ಜಮೀನ್ದಾರ್ ಅನ್ನುವಂತಹ ವರ್ಗ ಈ ಸಮಾಜದಲ್ಲಿ ಮೊದಲಿರಲಿಲ್ಲ. ಬ್ರಿಟಿಷರು ಜಾರಿಗೆ ತಂದಂತಹ ಭೂಕಂದಾಯ ಪದ್ಧತಿಗಳಿಂದನೇ ಈ ಒಂದು ಹೊಸ ವರ್ಗ ಸೃಷ್ಟಿಯಾಯಿತು ಅನ್ನುವಂಥದ್ದು. Then the farmers who were subjected to the exploitation of zamindars became landless slowly. ನೋಡಿ ಏನಿದೆ, ದ ಫಾರ್ಮರ್ಸ್ ಹೂ ವರ್ ಸಬ್ಜೆಕ್ಟೆಡ್ ಟು ದ ಎಕ್ಸ್ಪ್ಲಾಟೇಷನ್, ಅಂದರೆ ಶೋಷಣೆಗೆ ಒಳಗಾದಂತಹ ರೈತರು. ಯಾರಿಂದ ಶೋಷಣೆಗೆ ಒಳಗಾಗಿದ್ದರು? ಮುಖ್ಯವಾಗಿ ಇವರು ಜಮೀನ್ದಾರಗಳಿಂದ ಶೋಷಣೆಗೆ ಒಳಗಾದಂತಹ ರೈತರು ನಿಧಾನವಾಗಿ ಭೂಮಿಯನ್ನು ಕಳೆದುಕೊಳ್ತಾ ಬಂದರು. ಯಾಕಂದರೆ ಎಷ್ಟೋ ಸಂದರ್ಭಗಳಲ್ಲಿ ಆಗ ಬರಗಾಲ ಬರ್ತಿತ್ತು, ಪ್ರವಾಹ ಉಂಟಾಗ್ತಾ ಇತ್ತು, ಸರಿಯಾಗಿ ಬೆಳೆ ಬೆಳೀತಾ ಇರಲಿಲ್ಲ, ಬೆಳೆಗಳಿಗೆ ಕೀಟಗಳು, ರೋಗಗಳು ಹತ್ಕೊಳ್ತಾ ಇದ್ವು. ಹೀಗಾಗಿ ಬೆಳೆಯ ಇಳುವರಿ ಕಡಿಮೆಯಾದಾಗ ರೈತರಿಗೆ ಸರ್ಕಾರಕ್ಕೆ ಸಲ್ಲಿಸಬೇಕಾದಂತಹ ಒಂದು ತೆರಿಗೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆವಾಗೆಲ್ಲ ಈ ಜಮೀನ್ದಾರರು ಬಹಳ ಒತ್ತಾಯ ಮಾಡಿ, ಶೋಷಣೆ ಮಾಡಿ, ಅವರಲ್ಲಿರುವಂಥ ಹೊಲವನ್ನು ಒತ್ತೆ ಇಟ್ಟುಕೊಂಡು ಅಥವಾ ಬಂಗಾರ ಬೆಳ್ಳಿ ಸಾಮಾನುಗಳನ್ನು ಒತ್ತೆ ಇಟ್ಕೊಂಡು ಮನೆಯಲ್ಲಿರುವಂತಹ ವಸ್ತುಗಳನ್ನು ಒತ್ತೆ ಇಟ್ಕೊಂಡು ಒಂದು ತೆರಿಗೆಯನ್ನು ವಸೂಲಿ ಮಾಡ್ತಿದ್ರು. ಹೀಗಾಗಿ ಸಹಜವಾಗಿ ಭಾರತದ ರೈತರು ತಮ್ಮ ಭೂಮಿಗಳನ್ನು ಕಳ್ಕೊಳ್ತಾ ಬಂದರು. ಭೂಮಿಯನ್ನು ಒತ್ತೆಯಾಗಿಟ್ಟರು, ಆ ಒತ್ತೆ ಇಟ್ಟಿದ್ದಕ್ಕಾಗಿ ಭೂಮಿಯನ್ನು ಕಳ್ಕೊಳ್ತಾ ಬಂದರು ಅಂತ ನೋಡ್ತಾ ಇದ್ದೀವಿ. ದೆನ್ ಲ್ಯಾಂಡ್ ಬಿಕೇಮ್ ಅ ಕಮಡಿಟಿ. ಭೂಮಿ ಮಾರಾಟದ ವಸ್ತು ಆಯಿತು. ಆಗ ಲೋನ್ಸ್ ಕುಡ್ ಬಿ ರೇಸ್ಡ್ ಬೈ ಮಾರ್ಟ್ಗೇಜಿಂಗ್ ದ ಲ್ಯಾಂಡ್ಸ್. ಆ ಭೂಮಿಯ ಒಂದು ಕಾಗದ ಪತ್ರಗಳನ್ನೇ ಒತ್ತಿ ಇಟ್ಟು, ತಮ್ಮ ಹೊಲದ ಜಮೀನಿನ ಕಾಗದ ಪತ್ರಗಳು ಒತ್ತಿ ಇಟ್ಟು ರೈತರು ಸಾಲವನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂತು. ಮತ್ತೇನಿದೆ ನೋಡಿ, ಪಾಯಿಂಟ್ಸ್ ಏನಿದೆ. ಮೆನಿ ಜಮೀನ್ದಾರ್ಸ್ ಆಲ್ಸೋ ಹ್ಯಾಡ್ ಟು ಮಾರ್ಟ್ಗೇಜ್ ದೇರ್ ಲ್ಯಾಂಡ್ಸ್ ಇನ್ ಆರ್ಡರ್ ಟು ಪೇ ದ ಲ್ಯಾಂಡ್ ಟ್ಯಾಕ್ಸಸ್. ಎಷ್ಟೋ ಜನ ಜಮೀನ್ದಾರರು ಅವರು ತೆರಿಗೆಯನ್ನು ಸರಿಯಾಗಿ ವಸೂಲಿ ಮಾಡಲಿಕ್ಕೆ ಸಾಧ್ಯವಾಗದೆ ತಮ್ಮದೇ ಜಮೀನನ್ನು ಕೂಡ ಒತ್ತೆ ಇಟ್ಟಂತಹ ಅಥವಾ ಮಾರಿದಂತಹ ಪ್ರಸಂಗಗಳು ಕೂಡ ನಡೆದು ಹೋದವು. Then the agriculture sector became commercialized and had to grow raw materials needed by industries back in England. ಸೊ ಇಲ್ಲಿ ಕೃಷಿಯ ಕ್ಷೇತ್ರ ಏನಪ್ಪ ಅಂತಂದರೆ ಇದು ವಾಣಿಜ್ಯೀಕರಣಗೊಂತು. ದೆನ್ ಏನಪ್ಪ ಅಂತಂದರೆ ರಾ ಮೆಟೀರಿಯಲ್ಸ್, ಈ ಕೃಷಿ ಆವಾಗಿನ ಕೃಷಿ ವಾಣಿಜ್ಯೀಕರಣಗೊಂಡಿದ್ದಲ್ಲದೆ ಬ್ರಿಟಿಷರಿಗೆ ಬೇಕಾದಂಥ ಬೆಳೆಗಳನ್ನು ಬೆಳೆದು ಕೊಡುವಂತಹ ಒಂದು ಕ್ಷೇತ್ರವಾಗಿ ಬದಲಾಯಿತು ಅಂತ ನೋಡ್ತಾ ಹೋಗ್ತೀವಿ. ದೆನ್ ದ ಮನಿ ಲೆಂಡರ್ಸ್ ಬಿಕೇಮ್ ಸ್ಟ್ರಾಂಗ್ ಅನ್ನುವಂಥದ್ದು. ಅಂದರೆ ಈ ಲೇವಾದೇವಿಗಾರರು ಅಂತ ಅಂದರೆ ಸಾಲ ಕೊಡೋವರು, ಬಡ್ಡಿಗೆ ಸಾಲ ಕೊಡ್ತಾರಲ್ಲ, ಅವರು ಬಹಳ ಸ್ಟ್ರಾಂಗ್ ಆದರು. ಯಾಕಂದರೆ ಯಾವಾಗೆಲ್ಲ ರೈತರ ಹತ್ರ ತೆರಿಗೆ ಕಟ್ಟಲಿಕ್ಕೆ ದುಡ್ಡು ಇರೋದಿಲ್ವೋ ಆವಾಗೆಲ್ಲ ಅವ್ರು ಹೋಗಿಬಿಟ್ಟು ಬಡ್ಡಿಗಾಗಿ ಹಣವನ್ನು ತೊಗೊಂಡು ಬರ್ತಿದ್ರು. ಹಾಗೆ ಬಡ್ಡಿಗೆ ಹಣ ಕೊಟ್ಟಂತಹ ಲೇವಾದೇವಿಗಾರರು ಅವರು ಆರ್ಥಿಕವಾಗಿ ಮತ್ತಷ್ಟು ಬಲಿಷ್ಠರಾದರು ಅನ್ನೋಂಥದ್ದು. ಸೊ ಇವೆಲ್ಲ ಪಾಯಿಂಟ್ಸು ಬ್ರಿಟಿಷರ ಭೂಕಂದಾಯ ನೀತಿಗಳಿಂದ ಆಗಿರ್ತಕ್ಕಂಥ. ಸೊ ದೀಸ್ ಆರ್ ಆಲ್ ಎಫೆಕ್ಟ್ಸ್ ವಿಚ್ ಆರ್ ಫ್ರಮ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಫ್ರಮ್ ದ ಬ್ರಿಟಿಷ್ ಇನ್ ಇಂಡಿಯಾ. Next question is on the screen. What were the effects of British education in India?
ಸುಮ್ಮನೆ ಅಬ್ಸರ್ವ್ ಮಾಡಿ ಸ್ಕ್ರೀನ್ ಮೇಲೆ ಏನಿದೆ. 4 ಮಾರ್ಕ್ಸ್ ಕ್ವಶನ್ ಇದು. ಎಷ್ಟು ಸಲ ಕೇಳಿದ್ದಾರೆ ನೋಡಿ, 17 ಟೈಮ್ಸ್ ಈ ಕ್ವಶನ್ ಕೇಳಿದ್ದಾರೆ. 17 ಬಾರಿಗೆ ಪ್ರಶ್ನೆಯನ್ನು ಈ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಇದು ಒಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಿಮಗೂ ಕೂಡ ಈ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಸೊ ಏನಿದೆ ಉತ್ತರ ನೋಡ್ತಾ ಹೋಗೋಣ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ವಾಟ್ ವರ್ ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಷನ್? ಅಂದರೆ ಬ್ರಿಟಿಷರು ಭಾರತದಲ್ಲಿ ಶಿಕ್ಷಣ, ಅವರ ಒಂದು ಆಧುನಿಕ ಶಿಕ್ಷಣ, ಪಾಶ್ಚಿಮಾತ್ಯ ಶಿಕ್ಷಣವನ್ನು ಏನು ಜಾರಿಗೆ ತೊಗೊಂಬಂದರು, ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತೊಗೊಂಬಂದರು, ಅದರಿಂದ ಏನೆಲ್ಲ ಬದಲಾವಣೆಗಳಾದವು, ಪರಿಣಾಮಗಳು ಉಂಟಾದವು ಭಾರತದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು. ಮೊದಲನೇ ಪಾಯಿಂಟ್ ಏನಿದೆ ನೋಡಿ, ಇಂಡಿಯನ್ಸ್ ಕುಡ್ ಡೆವಲಪ್ ಮಾಡರ್ನಿಟಿ. ಭಾರತೀಯರು ಆಧುನಿಕತೆಯನ್ನು ಬೆಳೆಸಿಕೊಂಡ್ರು. ಇಂಗ್ಲೀಷ್ ಶಿಕ್ಷಣವನ್ನು ಪಡ್ಕೊಂಡು, ಅಂದರೆ ಬ್ರಿಟಿಷರ ಶಿಕ್ಷಣವನ್ನು ಪಡೆದುಕೊಂಡು ಭಾರತೀಯರು ಆಧುನಿಕತೆಯನ್ನು ರೂಢಿಸಿಕೊಂಡ್ರು. ಸೆಕ್ಯುಲರಿಸಮ್ ಅಂದರೆ ಈ ಎಲ್ಲ ಧರ್ಮಗಳು ಒಂದೇ ಅನ್ನುವಂತಹ ಭಾವ, ಎಲ್ಲರೂ ಒಟ್ಟಾಗಿರಬೇಕು ಅನ್ನುವಂತಹ ವಿಚಾರಗಳು, ಹೀಗೆ ಸೆಕ್ಯುಲರಿಸಮ್ ಒಂದು ತತ್ವ ಹೆಚ್ಚು ಪ್ರಗತಿಯನ್ನು ಸಾಧಿಸಿತು. ಡೆಮೋಕ್ರೆಟಿಕ್ ಆಟಿಟ್ಯೂಡ್ಸ್, ಪ್ರಜಾಪ್ರಭುತ್ವದ ತತ್ವಗಳು ಎಲ್ಲೆಡೆ ಪಸರಿಸಿದವು. ಆ್ಯಂಡ್ ರ್ಯಾಷನಲಿಟಿ ಅಲಾಂಗ್ ವಿತ್ ನ್ಯಾಷನಲಿಸ್ಟಿಕ್ ಐಡಿಯಲ್ಸ್, ರಾಷ್ಟ್ರೀಯ ಪ್ರಜ್ಞೆಯೊಂದಿಗೆ ವೈಚಾರಿಕ ಪ್ರಜ್ಞೆಯು ಕೂಡ ಬೆಳೀತು. ಅಂದರೆ ಜನರು ವಿಚಾರವನ್ನು ಮಾಡಲಿಕ್ಕೆ ಆರಂಭಿಸಿದರು. ಅದಕ್ಕೂ ಮುಂಚೆ ಯಾರು ಏನು ಹೇಳಿದ್ರು ಕೂಡ ಸುಮ್ಮನೆ ನಂಬ್ತಿದ್ರು, ಎಸ್ ಅಂದ್ಬಿಡ್ತಿದ್ರು, ಕ್ವಶನ್ ಮಾಡ್ತಿರಲಿಲ್ಲ. ಇದು ಯಾಕೆ ಹಿಂಗಂತ ಕ್ವಶನ್ ಮಾಡ್ತಿರ್ಲಿಲ್ಲ. ಅಂದರೆ ಕ್ವಶನ್ ಮಾಡುವಂತಹ ಒಂದು ಎಬಿಲಿಟಿ ಜನರಿಗೆ ಬಂತು ಅನ್ನುವಂಥದ್ದು. ಇಂಪೇಷನ್ಸ್ ವಾಸ್ ರಿಸೀವ್ಡ್ ಫಾರ್ ದ ಲೋಕಲ್ ಲಿಟ್ರೇಚರ್ ಆ್ಯಂಡ್ ಲ್ಯಾಂಗ್ವೇಜಸ್. ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಲಾಯಿತು. ಇದರಿಂದ ಸ್ಥಳೀಯ ಭಾಷೆಯಲ್ಲಿ, ಪ್ರಾದೇಶಿಕ ಭಾಷೆಗಳಲ್ಲಿ ಸಾಕಷ್ಟು ಸಾಹಿತ್ಯ ಕೃತಿಗಳು ರಚನೆಯಾದವು ಮತ್ತು ಅವುಗಳು ಬೇರೆ ಬೇರೆ ಭಾಷೆಗೂ ಕೂಡ ತರ್ಜುಮೆಗೊಂಡವು. ಸೊ ಅದರ ಮುಖಾಂತರ ಬೇರೆ ಬೇರೆ ರಾಜ್ಯದ ಜನರು ಕೂಡ ಇನ್ನೊಂದು ರಾಜ್ಯದ ಸಾಹಿತ್ಯದ ಕೃತಿಗಳನ್ನು ಓದಲಿಕ್ಕೆ ಅನುಕೂಲ ಆಯಿತು ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು ದಿಸ್ ಫೆಸಿಲಿಟೇಟ್ ಯುನಿಟಿ ಇನ್ ಥಿಂಕಿಂಗ್ ಪ್ರೊಸೆಸ್ ಅಮಂಗ್ ದ ಎಜುಕೇಟೆಡ್ ಕ್ಲಾಸ್. ಇನ್ನು ಭಾರತದಲ್ಲಿ ಶಿಕ್ಷಣವನ್ನು ಪಡೆದಂಥ ಒಂದು ವರ್ಗ ಸೃಷ್ಟಿಯಾಯಿತು, ವಿದ್ಯಾವಂತ ವರ್ಗ ಇಲ್ಲಿ ಸೃಷ್ಟಿಯಾಯಿತು. ಅವರು ವೈಚಾರಿಕ ಪ್ರಜ್ಞೆಯನ್ನು ಮತ್ತು ಆಲೋಚನೆ ಮಾಡುವಂಥ ಸಾಮರ್ಥ್ಯವನ್ನು ಹೆಚ್ಚಿಗೆ ಬೆಳೆಸ್ಕೊಂಡ್ರು. ಉಳಿದವರು ಕೂಡ ಆ ಆಲೋಚನಾ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋಕ್ಕೆ ಅವರು ಪ್ರೋತ್ಸಾಹವನ್ನು ನೀಡಿದ್ರು ಅನ್ನೋದು. ದೆನ್ ಪೀರಿಯಡಿಕಲ್ಸ್ ಸ್ಟಾರ್ಟೆಡ್ ಎಮರ್ಸಿಂಗ್. ನೋಡಿ, ದೈನಂದಿನ ದಿನಪತ್ರಿಕೆಗಳು ಅಂತ ಏನು ಕರಿತೀವಿ, ಮ್ಯಾಗಝಿನ್ಸು, ನ್ಯೂಸ್ ಪೇಪರ್ಸು, ಇವು ಸ್ಟಾರ್ಟ್ ಆದವು. ಅವು ಜನರಲ್ಲಿ ವೈಚಾರಿಕ ಪ್ರಜ್ಞೆಯನ್ನು, ರಾಷ್ಟ್ರೀಯ ಪ್ರಜ್ಞೆಯನ್ನು, ಚಳವಳಿಯನ್ನು ಮಾಡಬೇಕು ಅನ್ನುವಂಥದ್ದನ್ನು, ಈ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಅದು ಮಾಡ್ತಾ ಹೋಯಿತು. Next, these scrutinized the policies and working of the government, which in return enabled the Indians to have critical opinions on various issues. So, ಈ ಒಂದು ಎಲ್ಲ ವಿಮರ್ಶೆ ಮಾಡ್ತಕ್ಕಂತಹ, ಸರ್ಕಾರದ ನೀತಿ ನಿರ್ಧಾರಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಸಾಮರ್ಥ್ಯ ಜನರಲ್ಲಿ ಬೆಳೀತು. ಇದು ಅಂದಿನ ದಿನಗಳಲ್ಲಿ ಜನರಿಗೆ ಈ ಬ್ರಿಟಿಷರಿಗೆ ಕ್ವಶನ್ ಮಾಡುವಂತಹ ಒಂದು ಎಬಿಲಿಟಿಯನ್ನು ಕಲಿಸಿಕೊಡ್ತು ಅನ್ನೋದು. ನೆಕ್ಸ್ಟ್, ನ್ಯೂ ಸೋಷಿಯಲ್ ಆ್ಯಂಡ್ ರಿಲೀಜಿಯಸ್ ರಿಫಾರ್ಮೇಷನ್ ಮೂವ್ಮೆಂಟ್ಸ್ ಎಮರ್ಜ್. ಅಂದರೆ ಆಧುನಿಕ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಆರಂಭವಾದವು. ಅದರ ಬಗ್ಗೆ ನೀವು ಈಗಾಗಲೇ ಹಿಸ್ಟ್ರಿ ಚಾಪ್ಟರ್ ನಂಬರ್ 5 ಇತಿಹಾಸದೊಳಗೆ 5ನೇ ಪಾಠ ಏನಿದೆ ಅದರಲ್ಲಿ ನೀವು ಈಗಾಗಲೇ ಕಲ್ತಿರಿ. ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ ಇವೆಲ್ಲ ಹುಟ್ಟುಕೊಂಡವು. ಇದೆಲ್ಲ ಯಾವುದರಿಂದಪ್ಪ ಅಂದರೆ ಬ್ರಿಟಿಷರಿಗೆ ಕೊಟ್ಟಂಥ ವೆಸ್ಟರ್ನ್ ಎಜುಕೇಷನ್ ಅಂತ ಹೇಳ್ತಾ ಹೋಗ್ಬೋದು. ಈ ಜೊತೆಗೆ ನಮ್ಮ ಭಾರತದ ಪ್ರಾಚೀನ ಶಿಕ್ಷಣ ಪದ್ಧತಿ ಹಾಗೂ ಸಂಸ್ಕಾರ ಅನ್ನುವಂಥದ್ದು. ನೆಕ್ಸ್ಟ್, ದ ಥಾಟ್ಸ್ ಆಫ್ ಥಿಂಕರ್ಸ್ ಲೈಕ್ J.S. Mill, Rousseau and Montesquieu brought fresh thinking in the mind of educated youth of India. ಭಾರತದಲ್ಲಿ ಯುವ ವಿದ್ಯಾವಂತ ವರ್ಗ ಅಂತ ಏನಿತ್ತು, ಆ ಯುವ ವಿದ್ಯಾವಂತ ವರ್ಗ J.S. Mill, Rousseau ಮತ್ತು ಮಾಂಟೆಸ್ಕ್ಯೂ ಅವರಷ್ಟೇ ಅಲ್ಲ, ಇನ್ನಿತರ ಹಲವಾರು ಪಾಶ್ಚಿಮಾತ್ಯ ಬರಹಗಾರರ ಪ್ರಭಾವಕ್ಕೆ ಒಳಗಾದರು. ಅವರು ಬರೆದಂಥ ಪುಸ್ತಕಗಳನ್ನು ಓದಿಕೊಂಡು, ಇದು ಈ ರೀತಿ ಇದೆ, ಇದು ಹಿಂಗದ, ನಾವು ಕೂಡ ಪ್ರಶ್ನೆ ಮಾಡಬಹುದಲ್ಲ ಅನ್ನುವಂಥ ಒಂದು ಎಬಿಲಿಟಿಯನ್ನು ಬೆಳೆಸ್ಕೋತಾ ಹೋದರು. ದೆನ್ ದ ಫ್ರೀಡಮ್ ಸ್ಟ್ರಗಲ್ಸ್ ದ್ಯಾಟ್ ವರ್ ಟೇಕಿಂಗ್ ಪ್ಲೇಸ್ ಅಕ್ರಾಸ್ ದ ಗ್ಲೋಬ್ ಇನ್ಫ್ಲುಯೆನ್ಸ್ಡ್ ದ ಇಂಡಿಯನ್ಸ್ ಆಲ್ಸೋ. ದ ಫ್ರೀಡಮ್ ಸ್ಟ್ರಗಲ್, ಇಲ್ಲಿ ಏನು ರಾಷ್ಟ್ರೀಯ ಚಳವಳಿ ಅಂತ ಏನಿದೆ ಅದು ಇಡೀ ಭಾರತದಾದ್ಯಂತ ಪಸರಿಸಲಿಕ್ಕೆ ಈ
ಆಧುನಿಕ ಶಿಕ್ಷಣ ಪದ್ಧತಿ ನೆರವಾಯಿತು ಅಂತ ಹೇಳ್ಬೋದು. ಇಂಡಿಯನ್ಸ್ ಕುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ರಿಷಿಯೇಟ್ ದೇರ್ ರಿಚ್ ಟ್ರೆಡಿಷನ್. ಸೊ ಇಲ್ಲಿ ಭಾರತೀಯರು ನಮ್ಮ ದೇಶದ ಶ್ರೀಮಂತ ಸಂಸ್ಕೃತಿಯನ್ನು, ಸಂಪ್ರದಾಯಗಳನ್ನು, ಪದ್ಧತಿಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇದು ಸಹಾಯ ಮಾಡ್ತು ಅನ್ನೋಂಥದ್ದು. ಸೊ ಇದು ಈ ಆನ್ಸರು ಯಾವುದಕ್ಕಪ್ಪ ಅಂದರೆ ಆಧುನಿಕ ಭಾರತ ಶಿಕ್ಷಣ ಪದ್ಧತಿಗೆ ಇರ್ತಕ್ಕಂಥದ್ದು ಅಂಶಗಳಿವು. ಇನ್ನು ಮುಂದಿನ ಪ್ರಶ್ನೆ ಏನಿದೆ ಅದು ವಾಟ್ ವರ್ ದ ಅಚೀವ್ಮೆಂಟ್ಸ್ ಆಫ್ 4th ಕೃಷ್ಣರಾಜ ಒಡೆಯರ್. ಇದು ಕೂಡ 3 ಮಾರ್ಕ್ಸ್ ಈ ಕ್ವಶನ್ ಕೇಳಿದ್ದಾರೆ. ಇದನ್ನು ಈಗಾಗಲೇ 4 ಟೈಮ್ಸ್ ಕೇಳಿದ್ದಾರೆ ಈಗಾಗಲೇ. ಸೊ ಏನಿದೆ ಉತ್ತರ ಅಂದರೆ ಈ 4th ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಯಾವುವು ಅಂತ ಕೇಳಿದ್ದಾರೆ. ಆಮೇಲೆ ಇನ್ನೊಂದು ಸಂಗತಿ ಹೇಳಬೇಕು ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಇವರ ಒಂದು ಅವಧಿಯಲ್ಲಿ ದಿವಾನರಾಗಿ ಕೆಲಸ ಮಾಡಿದಂಥವರು. ಇವರಲ್ಲದೆ ಇನ್ನೂ ಹಲವಾರು ಇದ್ದಾರೆ. ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಇದ್ದಾರೆ ಮತ್ತು ಬೇರೆ ಬೇರೆ ದಿವಾನರಿದ್ದಾರೆ. ಅದರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡಿದಂತಹ ಬಹಳಷ್ಟು ಸಾಧನೆಗಳು ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರೇರಣೆಯಿಂದ, ಅವರ ಸಹಕಾರದಿಂದ ಆಗಿದೆ ಅಂತ ಹೇಳ್ಬೋದು. ಮುಂದೆ ನೋಡ್ತಾ ಹೋಗೋಣ. ಏನಿದೆ ಇವ್ರ ಸಾಧನೆಗಳು? ಹಿ ಅಬಾಲಿಷ್ಡ್ ಫೀಸ್ ಇನ್ ಆಲ್ ಪ್ರೈಮರಿ ಸ್ಕೂಲ್ಸ್ ಟು ಡೆವಲಪ್ ಪ್ರೈಮರಿ ಎಜುಕೇಷನ್. ಅದು ಪ್ರಾಥಮಿಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ, ಅದನ್ನು ಬೆಳವಣಿಗೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರೈಮರಿ ಎಜುಕೇಷನ್ ಇರುವಂಥ ಫೀಯನ್ನು ಕ್ಯಾನ್ಸಲ್ ಮಾಡಿದರು. ಫೀ ಇಲ್ಲ ಅಂದರೆ ಫ್ರೀಯಾಗಿ ಎಜುಕೇಷನ್ ಪಡ್ಕೊಳ್ಬೋದು ಅಂತ ಹೇಳಿದರು. ದೆನ್ ಹಿ ಹೆಲ್ಪ್ಡ್ ಗರ್ಲ್ಸ್ ಎಜುಕೇಷನ್. ಬಾಲಕಿಯರ ಶಿಕ್ಷಣಕ್ಕೆ ಅವರು ಸಹಾಯವನ್ನು ಮಾಡಿದರು. ಅದಕ್ಕಾಗಿ ಒತ್ತು ಕೊಟ್ಟರು. ಅಂದರೆ ಅವ್ರ ಉದ್ದೇಶ ಏನಪ್ಪ ಅಂತಂದರೆ ಕೇವಲ ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ಕೂಡ ಶಾಲೆ ಕಲಿಬೇಕು ಅನ್ನೋದು, ಶಿಕ್ಷಣ ಪಡ್ಕೊಳ್ಬೇಕು ಅನ್ನುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಭಿಲಾಷೆಯಾಗಿತ್ತು. ದೆನ್ ಹಿ ಸ್ಟಾರ್ಟೆಡ್ ದ ಯೂನಿವರ್ಸಿಟಿ ಆಫ್ ಮೈಸೂರು ಆ್ಯಂಡ್ ಸ್ಟಾರ್ಟೆಡ್ ಸ್ಕಾಲರ್ಶಿಪ್ ಟು ದ ಸ್ಟೂಡೆಂಟ್ಸ್ ಕಂಟಿನ್ಯೂಯಿಂಗ್ ಎಜುಕೇಷನ್ ಇನ್ ಫಾರಿನ್ ಕಂಟ್ರೀಸ್. ಮೈಸೂರಿನಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ಆರಂಭಿಸ್ತಾರೆ ಇವರು. ಮೈಸೂರು ವಿಶ್ವವಿದ್ಯಾಲಯ ಅಂತ ಈಗ ನಾವು ಏನು ಕರಿತೀವಿ, ಆ ವಿಶ್ವವಿದ್ಯಾಲಯವನ್ನು ಆರಂಭಿಸ್ತಾರೆ. ಜೊತೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತೀವಂತಾರೋ ಅಂಥವರಿಗೆ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಇವರು ಮಾಡ್ತಾರೆ. In 1909, the Indian Institute of Science was established at Bangalore with the help of Tata. So, ಟಾಟಾ ಅವರ ಸಹಾಯದೊಂದಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು 1909ರಲ್ಲಿ ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಒಂದು ಸಂಸ್ಥೆಯನ್ನು ಆರಂಭಿಸ್ತಾರೆ. ಈಗ ನಾವು ಅದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕರಿತೀವಿ. ದೆನ್ ಸ್ಪೆಷಲ್ ಅಟೆನ್ಷನ್ ವಾಸ್ ಗಿವನ್ ಟು ದ ಡೆವಲಪ್ಮೆಂಟ್ ಆಫ್ ಇರಿಗೇಷನ್. ನೀರಾವರಿಗೆ ಒಂದು ಅಭಿವೃದ್ಧಿಗಾಗಿ ಒಂದು ವಿಶೇಷ ಗಮನವನ್ನು ಕೊಟ್ಟರು. ಬ್ಯಾರೇಜ್ ವಾಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ಕಾವೇರಿ ನಿಯರ್ ಬೆಳಗೊಳ. ಸೊ ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಒಂದು ಬ್ರಿಡ್ಜನ್ನು, ಅಣೆಕಟ್ಟನ್ನು ಕಟ್ತಾರೆ. ನ್ಯೂ ರೈಲ್ವೆ ಲೈನ್ಸ್ ವರ್ ಲೇಡ್. ಅಂದರೆ ಹೊಸ ಹೊಸ ರೈಲು ಮಾರ್ಗಗಳನ್ನು ಇವರು ಹಾಕ್ತಾರೆ ಅನ್ನುವಂಥದ್ದು. ದೆನ್ ಮೆನಿ ಇಂಡಸ್ಟ್ರೀಸ್ ವರ್ ಸ್ಟಾರ್ಟೆಡ್. ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೆಲವೊಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಅವು ನಮ್ಮ ರಾಜ್ಯದಲ್ಲೇ ಪ್ರಪ್ರಥಮ ಕೈಗಾರಿಕೆಗಳು, ಅಂದರೆ ಆ ಕ್ಷೇತ್ರದಲ್ಲಿ ಪ್ರಪ್ರಥಮ ಕೈಗಾರಿಕೆಗಳು ಅಂತಲೂ ಹೇಳ್ಬೋದು. ಯಾವ್ಯಾವ ಅಂತಂದರೆ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ, ಸಿಮೆಂಟ್ ಫ್ಯಾಕ್ಟ್ರಿ, ಪೇಪರ್ ಮಿಲ್ಸ್. ಇವು 3 ಏನಪ್ಪ ಅಂದರೆ ಭದ್ರಾವತಿಯಲ್ಲಿ ಆರಂಭಿಸ್ತಾರೆ. ಭದ್ರಾವತಿ ಇದು ಶಿವಮೊಗ್ಗದಲ್ಲಿರ್ತಕ್ಕಂತಹ ಒಂದು ತಾಲೂಕು. ಆ ಊರಿನಲ್ಲಿ ಈ 3 ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾರೆ. ಶುಗರ್ ಫ್ಯಾಕ್ಟ್ರಿಯನ್ನು ಕೂಡ ಆರಂಭಿಸ್ತಾರೆ. ಅದು ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟ್ರಿ ಆರಂಭ ಆಗ್ತದೆ. ದೆನ್ ಸ್ಯಾಂಡಲ್ ಆಯಿಲ್ ಫ್ಯಾಕ್ಟ್ರಿ ಅಟ್ ಮೈಸೂರು. ಸೊ ಮೈಸೂರಿನಲ್ಲಿ ಈ ಶ್ರೀಗಂಧದ ಎಣ್ಣೆಯ ಕಾರ್ಖಾನೆಯನ್ನು ಆರಂಭಿಸ್ತಾರೆ. ಸೋಪ್ ಫ್ಯಾಕ್ಟ್ರಿ ಅಟ್ ಬೆಂಗಳೂರಿನಲ್ಲಿ ಸಾಬೂನು ತಯಾರು ಮಾಡುವಂಥ ಕಾರ್ಖಾನೆಯನ್ನು ಆರಂಭಿಸ್ತಾರೆ. ಈಗೇನು ನಾವು MS ಆಯಿಲ್, ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಕರಿತೀವಿ, ಅಂತಹ ಒಂದು ಫ್ಯಾಕ್ಟ್ರಿಯನ್ನು ಅಲ್ಲಿ ಆರಂಭಿಸ್ತಾರೆ. ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಫ್ಯಾಕ್ಟ್ರಿ ಬೆಳಗೊಳದಲ್ಲಿ ಈ ರಾಸಾಯನಿಕ ಮತ್ತು ಗೊಬ್ಬರಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಖಾನೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ದೆನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ಫಾರ್ಮ್ಡ್ ವಿಚ್ ವಾಸ್ ಅ ಗ್ರೇಟ್ ಸ್ಟೆಪ್ ಇನ್ ದ ಲೆಜಿಸ್ಲೇಟಿವ್ ಮೆಸರ್ಸ್. ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಮೈಲುಗಲ್ಲು ಅಂತಂದರೆ ಈ ಲೆಜಿಸ್ಲೇಟಿವ್ ಕೌನ್ಸಿಲ್, ಶಾಸನ ಸಭೆಯನ್ನು ರಚನೆ ಮಾಡಿತ್ತು. ಸೊ ಅದು ಈ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಆರಂಭಿಸಿದ್ದು ಅಂತ ಹೇಳ್ಬೋದು. ದೆನ್ ಮುಂದಿನ ಪ್ರಶ್ನೆ ಇದೆ, ನಿಮಗೆ ಸ್ಕ್ರೀನ್ ಬರ್ತಾ ಇದೆ. ದ 19th century ಇನ್ ಇಂಡಿಯನ್ ಹಿಸ್ಟ್ರಿ ಈಸ್ ರೆಫರ್ಡ್ ಟು ಆಸ್ ದ ಪೀರಿಯಡ್ ಆಫ್ ಇಂಡಿಯನ್ ರಿನೈಸೆನ್ಸ್. 19ನೇ ಶತಮಾನವನ್ನು ನಾವು ಈ ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಪುನರುಜ್ಜೀವನದ ಕಾಲ,
ಪುನರುಜ್ಜೀವನದ ಯುಗ ಅಂತ ಕರಿತೀವಿ, ಯಾಕೆ ಅಂತ ಪ್ರಶ್ನೆ. ಇದು 3 ಮಾರ್ಕ್ಸ್ಗೆ ಇರ್ತಕ್ಕಂಥ ಕ್ವಶನ್. ಸೊ ಆಲ್ರೆಡಿ 4 times it is asked. Then what is the answer for it? Let's see. Okay, first point is there. The Indians came into contact with Western civilization or Western education. Already explained you how the British education impacted on Indians. That is one here. And as a result, they got the advantage of English education. Rationalism grew among the Indians and made Indians to question superstitions and contradictions to their traditions and became awareness about their interest. So ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯನ್ನು ಪಡೆದುಕೊಂಡಂಥ ಭಾರತೀಯರು ಇಂಗ್ಲಿಷ್ ಶಿಕ್ಷಣದ ಒಂದು ಪ್ರಭಾವಕ್ಕೆ ಒಳಗಾಗಿ ಅವರು ಈ ನಮ್ಮ ಭಾರತದಲ್ಲಿ ಆಗ ಪ್ರಚಲಿತದಲ್ಲಿದ್ದಂತಹ ಸೂಪರ್ಸ್ಟಿಷನ್ಸ್ ಅಂದರೆ ಮೂಢನಂಬಿಕೆಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಆರಂಭಿಸಿದರು. ಜೊತೆಗೆ ಈ ಭಾರತದಲ್ಲಿದ್ದಂತಹ ಕೆಲವು ಸಂಪ್ರದಾಯಗಳನ್ನು, ಪದ್ಧತಿಗಳನ್ನು, ಆಚಾರಗಳನ್ನು ಅವರು ಪ್ರಶ್ನೆ ಮಾಡಲಿಕ್ಕೆ ಆರಂಭಿಸಿದರು. ಯಾವೆಲ್ಲ ಪ್ರಶ್ನೆಗಳಿಗೆ ಅವರಿಗೆ ಸಮರ್ಪಕವಾದ ಉತ್ತರ ಸಿಗ್ತಿತ್ತೋ ಅಂಥವುಗಳನ್ನು ಪಾಲಿಸ್ತಿದ್ರು, ಇಲ್ಲದೆ ಹೋದರೆ ಅದನ್ನು ತಿರಸ್ಕರಿಸ್ತಾ ಇದ್ರು ಅನ್ನುವಂಥದ್ದು. ಇದು ಏನಪ್ಪ ಅಂತಂದರೆ ಒಂದು ಸ್ವಹಿತಾಸಕ್ತಿಗಾಗಿ ಪ್ರತಿಯೊಬ್ಬರಲ್ಲೂ ಒಂದು ಪ್ರಜ್ಞೆ ಬೆಳಿಬೇಕು ಅನ್ನುವಂತಹ ಒಂದು ಸಾಮಾನ್ಯ ಪರಿಕಲ್ಪನೆ ಎಲ್ಲರಲ್ಲೂ ಮೂಡ್ತಾ ಅನ್ನುವಂಥದ್ದು. ನೆಕ್ಸ್ಟ್, ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದೇರ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್, ಬ್ರಿಟಿಷ್ ಅಡ್ಮಿನಿಸ್ಟ್ರೇಟರ್ ಸಪೋರ್ಟೆಡ್ ರಿಫಾರ್ಮಿಂಗ್ ಮೂವ್ಮೆಂಟ್ಸ್. ಇಲ್ಲಿ ಬ್ರಿಟಿಷರು ಕೂಡ ಏನಪ್ಪ ಅಂತಂದರೆ ತಮ್ಮ ಆಡಳಿತಕ್ಕೆ ರಾಜಕೀಯವಾಗಿ ಮತ್ತು ಆರ್ಥಿಕ ಒಂದು ಸ್ವಹಿತಾಸಕ್ತಿ ಸಲುವಾಗಿ ಇಂತಹ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯನ್ನು ಬೆಂಬಲಿಸಿದರು. ಓಕೆ, ದೆನ್ ದೇ ಟ್ರೈ ಟು ಬ್ಯಾನ್ ದ ಇವಿಲ್ ಪ್ರಾಕ್ಟೀಸಸ್ ವಿಚ್ ಆರ್ ಹಾರ್ಮ್ಫುಲ್ ಟು ಸೊಸೈಟಿ. ಸೊ ಸೊಸೈಟಿಗೆ ಬಹಳ ಸಮಾಜಕ್ಕೆ ಅನಿಷ್ಟಕಾರಕವಾಗಿರುವಂತಹ ಮತ್ತು ಸಮಾಜ ಏಳಿಗೆಗೆ ಮಾರಕವಾಗಿರುವಂತಹ ಇನ್ನು ಪದ್ಧತಿಗಳಿದ್ದವು, ಆ ಎಲ್ಲ ಕೆಟ್ಟ ಪದ್ಧತಿಗಳನ್ನು ಇವರು ನಿಷೇಧಿಸಿದ್ರು ಅನ್ನುವಂಥದ್ದು. ಉದಾಹರಣೆಗೆ ಸತಿ ಸಿಸ್ಟಮ್ ಅಂತ ಬರ್ತದೆ, ಸತಿ ಪದ್ಧತಿ ಅನ್ನುವಂಥದ್ದು 1829ರಲ್ಲಿ ವಿಲಿಯಂ ಬೆಂಟಿಂಕ್ ಎಂಬಾತ ರಾಜಾ ರಾಮ್ ಮೋಹನ್ ರಾಯರವರ ಒಂದು ಸಲಹೆ ಮೇರೆಗೆ ಈ ಒಂದು ಸತಿ ಪದ್ಧತಿಯನ್ನು ಆತ ನಿಷೇಧಿಸ್ತಾನೆ. ಅದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೋದು. ಆ್ಯಂಡ್ ವೆಸ್ಟರ್ನ್ ಥಾಟ್ ಇಂಟ್ರೊಡ್ಯೂಸ್ಡ್ ದ ಐಡಿಯಾಸ್ ಆಫ್ ಡೆಮೋಕ್ರಸಿ, ಫ್ರೀಡಮ್, ಈಕ್ವಾಲಿಟಿ ಆ್ಯಂಡ್ ನ್ಯಾಷನಲಿಸಮ್ ಟು ದ ಇಂಡಿಯನ್ಸ್. ಸೊ ಇವೆಲ್ಲ ಏನು ಪ್ರಜಾಪ್ರಭುತ್ವ ತತ್ವಗಳು, ಸ್ವಾತಂತ್ರ್ಯ, ಸಮಾನತೆ, ರಾಷ್ಟ್ರೀಯತೆ, ಇಂತಹ ಪ್ರಜ್ಞೆಗಳು ಇವೆಲ್ಲ ಜನರಲ್ಲಿ ಬೆಳೀತಾ ಬಂತು. ಸೊ ಇವೆಲ್ಲವೂ ಏನಪ್ಪ ಅಂತಂದರೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯ ಆರಂಭಿಸಲಿಕ್ಕೆ ಕಾರಣ ಆದವು ಅನ್ನುವಂಥದ್ದು. ದೆನ್ ಮುಂದಿನ ಪ್ರಶ್ನೆ ಏನಿದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್. ದ ವಾಟ್ ಆರ್ ದ ಪ್ರೀಚಿಂಗ್ಸ್ ಆಫ್ ಬ್ರಹ್ಮೋ ಸಮಾಜ್. ಸೊ ಬ್ರಹ್ಮ ಸಮಾಜದ ಬೋಧನೆಗಳು ಯಾವುವು, ತತ್ವಗಳು ಯಾವುವು ಅಂತ. ಸೊ ಇದು ಕೂಡ 3 marks ಕ್ವಶನ್ಸ್ ಆ್ಯಂಡ್ ಇಟ್ ಈಸ್ ಆಸ್ಕ್ಡ್ ಆಲ್ರೆಡಿ 4 times it is asked. So what are the answers? What is the answer? Let's see on the screen. The first one is it is advocated monotheism. ಅಂದರೆ ವಿಗ್ರಹಾರಾಧನೆಯನ್ನು, ಇದು ಏನು ದೇವತಾರಾಧನೆಯನ್ನು ಬೆಂಬಲಿಸಿರುವಂಥದ್ದು. ಅಪೋಸಲ್ ಮೀನಿಂಗ್ಲೆಸ್ ರಿಚುವಲ್ಸ್, ಅರ್ಥಹೀನ ಆಚರಣೆಗಳನ್ನು ಇದು ಖಂಡಿಸ್ತು. ಯಾವುದು? ಬ್ರಹ್ಮ ಸಮಾಜ. ಎವ್ರಿ ಪರ್ಸನ್ ಶುಡ್ ಲೀವ್ ವಿತ್ ಡಿಗ್ನಿಟಿ ಆ್ಯಂಡ್ ನೋ ಲಾ ಆರ್ ರಿಚುವಲ್ ಶುಡ್ ವೈಲೇಟ್ ದಿಸ್ ಪ್ರಾವಿಷನ್. ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬದುಕಬೇಕು. ಯಾವುದೇ ಕಾನೂನಾಗಲಿ, ಶಾಸನವಾಗಲಿ ಅಥವಾ ಏನು ಆರ್ಡರ್ಗಳಲ್ಲಿ, ಆದೇಶಗಳಲ್ಲಿ ಒಂದು ವ್ಯಕ್ತಿಯ ಘನತೆಯನ್ನು, ಗೌರವವನ್ನು ಕುಗ್ಗಿಸಬಾರದು ಅನ್ನುವಂಥದ್ದು. ದೆನ್ ಬ್ರಹ್ಮ ಸಮಾಜ ಇಂಟೆಂಡೆಡ್ ಟು ಅಶ್ಯೂರ್ ಈಕ್ವಾಲಿಟಿ ಟು ವುಮನ್ ಬೈ ಅಪೋಸಿಂಗ್ ಪಾಲಿಗಾಮಿ. ಅಂದರೆ ಈ ಬಹುಪತ್ನಿತ್ವವನ್ನು ವಿರೋಧಿಸುವುದರ ಮೂಲಕ ಎಲ್ಲ ಮಹಿಳೆಯರು ಕೂಡ ಪುರುಷರಂತೆ ಸಮಾನರು ಅನ್ನುವಂಥ ತತ್ವವನ್ನು ಎತ್ತಿ ಹಿಡಿಯಿತು. It advocated for a share in property to honor dignity of life to widow. ಇನ್ನು ಸಮಾಜದಲ್ಲಿ ಗಂಡನನ್ನು ಕಳೆದುಕೊಂಡಂಥ ವಿಧವೆಯರಿದ್ದರು, ಆ ವಿಧವೆಯರ ಒಂದು ಆನರನ್ನು, ಡಿಗ್ನಿಟಿಯನ್ನು, ಅವರ ಒಂದು ಸ್ಥಾನಮಾನವನ್ನು, ಘನತೆಯನ್ನು ಹೆಚ್ಚಿಸಬೇಕು ಅಂತ ಇದು ಪ್ರತಿಪಾದಿಸ್ತದೆ. ದೆನ್ ಇಟ್ ಆಲ್ಸೋ ಅಪೋಸ್ಡ್ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹವನ್ನು ಇದು ನಿಷೇಧಿಸ್ತು, ಅಂತಂದರೆ ವಿರೋಧಿಸಿತು. Brahmo Samaj declared that one can take good things from anywhere. How nice point it is. ಈ ಋಗ್ವೇದದಲ್ಲಿ ಬರ್ತದೆ, ಆನೋ ಭದ್ರಃ ಕೃತವು ಎಂತೂ ವಿಶ್ವತಃ ಅಂತ. ಅಂದರೆ ನಮಗೆ ಒಳ್ಳೆಯ ವಿಚಾರಗಳು ಜಗತ್ತಿನ ಎಲ್ಲ ದಿಕ್ಕುಗಳಿಂದಲೂ ಬರಲಿ ಅಂತ. ಸೊ ಅದನ್ನೇ ಇಲ್ಲಿ ಬ್ರಹ್ಮ ಸಮಾಜ ಹೇಳ್ತದೆ, ಡಿಕ್ಲೇರ್ಡ್ ದ್ಯಾಟ್ ಒನ್ ಕ್ಯಾನ್ ಟೇಕ್ ಗುಡ್ ಥಿಂಗ್ಸ್ ಫ್ರಮ್ ಎನಿವೇರ್. ಒಳ್ಳೆಯ ವಿಚಾರಗಳು ಎಲ್ಲಿಂದಲೇ ಬರಲಿ, ಅದನ್ನು ನಾವು ಸ್ವೀಕರಿಸಬೇಕು ಅನ್ನೋಂಥ ಮಾತನ್ನು ನೋಡ್ತಾ ಹೋಗ್ತಾ ಇದ್ದೀವಿ. Then the another question is on the screen, that is what are the aims of Arya Samaja. ಈ ಕ್ವಶನ್ನ 6 ಸಲ ಕೇಳಿದ್ದಾರೆ.
6 times this question is asked for 3 marks. So in answer ಇದೆ ನೋಡಿ, all Hindus should believe in one formless God. No one is Shudra or Brahmin by birth and caste based system was rejected. ಯಾವ ವ್ಯಕ್ತಿಯು ಕೂಡ ಹುಟ್ಟಿನಿಂದ ಶೂದ್ರನೂ ಅಲ್ಲ ಬ್ರಾಹ್ಮಣನೂ ಅಲ್ಲ, ಈ ಕಾಸ್ಟ್ ಸಿಸ್ಟಮ್ ಅನ್ನುವಂಥದ್ದೇ ಇರಬಾರದು ಅನ್ನುವಂಥದ್ದನ್ನು ಹೇಳಿದಂಥದ್ದು. ಎನ್ಕರೇಜ್ಮೆಂಟ್ ಟು ಇಂಟರ್ ಕಾಸ್ಟ್ ಮ್ಯಾರೇಜಸ್, ಅಂತರ್ಜಾತೀಯ ವಿವಾಹವನ್ನು ಇದು ಪ್ರೋತ್ಸಾಹಿಸಿತು. ರಿಜೆಕ್ಷನ್ ಆಫ್ ಪಾಲಿಗಾಮಿ ಆ್ಯಂಡ್ ಚೈಲ್ಡ್ ಮ್ಯಾರೇಜ್, ಬಹುಪತ್ನಿತ್ವ ಪದ್ಧತಿಯನ್ನು ವಿರೋಧಿಸಿತು ಮತ್ತು ಬಾಲ್ಯ ವಿವಾಹ ಪದ್ಧತಿಯನ್ನು ಇದು ತಿರಸ್ಕರಿಸಿತು ಅನ್ನೋಂಥದ್ದು. ಮೆನ್ ಆ್ಯಂಡ್ ವುಮೆನ್ ಆರ್ ಈಕ್ವಲ್, ಸ್ತ್ರೀ ಮತ್ತು ಪುರುಷ ಇಬ್ಬರು ಸಮಾನರು ಅನ್ನುವಂಥ ಒಂದು ಅಂಶವನ್ನು ಎತ್ತಿ ಹಿಡಿಯಿತು. ಒನ್ ಶುಡ್ ಸ್ಟಡಿ ವೇದಾಸ್ ಆ್ಯಂಡ್ ಅದರ್ ಅನ್ಸಿಯಂಟ್ ಸೀಕ್ರೆಟ್ ಟೆಕ್ಸ್ಟ್ ಆ್ಯಂಡ್ ಪ್ರೀಚ್ ದೆಮ್, ಪ್ರತಿಯೊಬ್ಬರು ವೇದಗಳನ್ನು ಮತ್ತು ಇನ್ನಿತರ ಸೀಕ್ರೆಟ್ ಟೆಕ್ಸ್ಟ್ ಅಂದರೆ ಏನು ಪವಿತ್ರ ಗ್ರಂಥಗಳಿದ್ದಾವೆ, ಸ್ತೋತ್ರಗಳಿದ್ದಾವೆ, ವೇದಗಳಾಗಿರ್ಬೋದು, ಸಂಹಿತೆಗಳು, ಅರಣ್ಯಗಳು ಅಂತ ಏನು ಬರ್ತವೆ, ಉಪನಿಷತ್ತುಗಳು, ಇವೆಲ್ಲವನ್ನು ಓದ್ಕೊಳ್ಬೇಕು ಮತ್ತು ಉಳಿದವರಿಗೆ ಅದರ ಬಗ್ಗೆ ಬೋಧನೆ ಮಾಡಬೇಕು ಅನ್ನೋಂಥದ್ದನ್ನು ಹೇಳ್ತಾ ಹೋಗ್ತದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ 36 ಮಿನಿಟ್ಸ್ ಆಯಿತು. ಬಹಳ ವಿಡಿಯೋ ಲೆಂತ್ ಆದರೂ ಕೂಡ ನೀವು ನೋಡಲ್ಲ, ನನಗೆ ಗೊತ್ತು. ಸೊ ಅದಕ್ಕಾಗಿ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇದರ ಮುಂದುವರೆದ ಭಾಗವನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ವಿದಿನ್ 3 days ಯು ವಿಲ್ ಬಿ ರೈಟ್ ದ ಸೋಷಿಯಲ್ ಸೈನ್ಸ್ ಎಕ್ಸಾಮ್. I wish you good luck to all and subscribe my channel and share this video to everywhere. ನಿಮಗೆ ಗೊತ್ತಿರುವಂಥ ಎಲ್ಲ ಸ್ನೇಹಿತರಿಗೆ, ಬೇರೆ ಬೇರೆ ಶಾಲೆಗಳ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋನ ತಲುಪಿಸ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದನೆಗಳು. ನಮಸ್ಕಾರ.